ಗೀತಾ, ಐ ಲವ್ ಯು ಕೃಷ್ಣ. ಗೀತಾ, ಗೀತಾ, ನೀನ್ ಹೀಗೆ ಮಾಡ್ತಾ ಇದ್ರೆ ಖಂಡಿತ ನಿನ್ ಹುಚ್ಚಿಡಿಯತ್ತೆ ಅಷ್ಟೇ. ಎಸ್, ಯು ಆರ್ ಕರೆಕ್ಟ್. ನಾನು ಹುಚ್ಚಿ ಆಗ್ತೀನಿ. ಕೃಷ್ಣನ ಹೃದಯದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತೇನೆ. ಅವನು ತನ್ನ ಬಾಹುಗಳ ಸ್ಟೆಥೋಸ್ಕೋಪ್ನಿಂದ ತಪ್ಪಿಕೊಂಡು ನನ್ನ ಪ್ರೇಮ ರೋಗನ ಪತ್ತೆ ಹಚ್ತಾನೆ. ಆಮೇಲೆ ಅವನ ತುಟಿಯಿಂದ ತುಟಿಗೆ ಮುತ್ತೋನ ಮಾತೆ ನುಂಗಿಸ್ತಾನೆ. ಸ್ಟಾಪ್ ಇಟ್ ಗೀತಾ, ಸ್ಟಾಪ್ ಇಟ್. ಯಾಕೆ ಹರಿಯೋ ನನ್ನ ಆಸೆ ನದಿನ ತಡೆ ಹಾಕ್ಬಿಟ್ಟೆ? ಮನೆ ಕಟ್ಟೋದಕ್ಕೆ ಅಷ್ಟೇ ಅಲ್ಲ, ನಿನ್ನ ಆಸೆ ಸಿಹಿ ನೀರ್ನ ಉಪ್ಪು ನೀರ್ ಮಾಡಕ್ ನನ್ಗೆ ಇಷ್ಟ ಇಲ್ಲ ಗೀತಾ. ನೀನ್ ಕೃಷ್ಣನ್ ತುಂಬಾ ಪ್ರೀತಿಸ್ತಿದ್ಯಾ ಅಂತ ನನಗ್ ಗೊತ್ತು. ಆದ್ರೆ ನೀನ್ ಪ್ರೀತಿಸ್ತಿರೋದು ಅವನಿಗೆ ಗೊತ್ತೇನೆ? ನಾವು ಆಗೋಲ್ಲ ಅನ್ನೋ ಮಾತೇ ಇಲ್ಲ. ಆಗ್ಲೇ ಬೇಕು, ಹಾಗೆ ಆಗ್ತಾನೆ. ಸಾವಿತ್ರಿ, ರಾಮಣ್ಣ ಬೆಂಗಳೂರಿಗೆ ಬಂದಿದ್ದಾಗ ಈ ಸಂಬಂಧ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡೆ ಇಂಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕಿದ್ದೆ. ಈಗ ಡೈರೆಕ್ಟ್ ಆಗಿ ಕೇಳೋ ಕಾಲ ಕೂಡ್ ಬಂತು. ಸುಂದ್ರಿ, ಒಂದ್ ವಾರದಿಂದ ನಿನ್ ಮೈನ ನಿಂಗೆ ಗದ್ದೆ ಒಳಗೆ ತೋರ್ಬಿಟ್ಟಲ್ಲ ನಿನ್ ಗಂಡಸ್ತಾರವ. ತೋರು ಈಗ ತೋರು ನೋಡುವ. ತೋಟಗೆಲ್ಲ ಓಡಾಡ್ಸ್ಕೊಂಡು ತಿಪ್ಪೆ ಮೇಲೆಲ್ಲ ಕೆಡಿಕೊಂಡು ತನಕ್ ಬರ್ದಂಗ್ ಬಿಡ್ದಲ್ಲ ಪಾಪಿ. ಆ ಜ್ಞಾನ ಇರ್ಲಿಲ್ವ ನಿಂಗೆ? ಕತ್ಲಾದ್ಮೇಕೆ ಮಗ್ಳು ಬಂದ್ ಮನಿಕಬೇಕು ಅಂತ ಏನೋ ತಿಳಿದು ತಪ್ಪು ಮಾಡ್ಬಿಟ್ಟೆ. ಸುಂದ್ರಿ, ನನ್ನ ಕ್ಷಮಿಸ್ಬಿಡೆ. ಇವನ್ ರಾಗ ನೋಡಯ್ಯವ್ವ, ರಾಗನ. ಸುಂದ್ರಿ, ಏ ಕೆಂಪಿ, ಜಗಳ ಆಡೋ ಒತ್ತೇನೆ ಇದು? ಅಲ್ಲ, ತೋಳನ ಹಳ್ಳಿ ಕೆಡ್ಕೊಂಡು ಪಾಠ ಹೇಳೋ ಹೊತ್ತು. ಅದೇನ್ ಪಾಠ ಹೇಳೋದಿದ್ರು ಒಂದ್ 10 ನಿಮಿಷ ಆದ್ಮ್ಯಾಗ ಕೇಳುವಂತೆ. ಈಗ ಗದ್ದೆ ಒಳಗೆ ಕೆಲಸ ಮಾಡಿ ಸೀತೆ ಹೆಚ್ಚಾಗ್ಬಿಟ್ಟೈತಾ? ಹೊಸಿ ತಡ್ಕೋ. ಲೇ ಗೌರಿ, ಗಣೇಶ, ಮಕ್ಕಳಿಗೆ ಎಬ್ಬಿಸ್ತೀಯಾ? ಏನ್ರೋ ಬೇಗ. ಪಾಪ ನಿಮ್ಮ ಅಪ್ಪನಿಗೆ ಸೀತೆ ಹೆಚ್ಚಾಗ್ಬಿಟ್ಟೈತಂತೆ. ಹೊಸಿ ಕೆಂಡ ತಂದು ಬೆಚ್ಚಗ್ ಮಾಡ್ರೋ. ಮಾಡ್ರಿ ಮಾಡ್ರಿ. ಅಯ್ಯೋ, ನವನ್ ಎದ್ದೆ ಬಿಡಲ್ಲಪ್ಪ ಇವು. ಬೆಂಕಿ ಕೆಂಡ ತಲ್ಲೇನಪ್ಪ. ಓತಾರಕ್ಕೆ ತರುವಂತೆ ಬಿದ್ಕೊಳ್ಳ. ನಾನು ಹೆಂಡತಿ ಮಗಳೇ, ಬಿದ್ಕೊಳ್ರ. ಆ ಬುಡ್ಬುಡಿಕೆ ಅವನು ಈ ತಿಂಗಳು ಗರ್ಭ ನಿಂತ ಕೈತೈತಿ ಅಂತ ಸಕರ ನೋಡ್ದವರೇ ಬಾರಿ. ನೀನೇ ನೆಟ್ಗಿಲ್ಲ, ಇನ್ನ ಬುಡ್ಬುಡ್ಕೆ ಅಲ್ಲಾಡ್ಸಿ ಹೇಳ್ಬಿಟ್ರೆ ನಿಂತ್ಬಿಡ್ತದ ಗರ್ಭ. ನಾನ್ ನಿನ್ನ ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ರಿಪೇರಿ ಮಾಡಿಸಿ ಮಕ್ಳಾಗಂಗೆ ಏನಾರ ಮಾಡಿಸ್ಕೊಳ್ಳೋಣ ಅಂತ ಆಸೆ ಪಟ್ರೆ ನೀನ್ ನನ್ನ ಬಂಜೆ ಮಾಡಿ ನನ್ನ ಆಸ್ತಿನೆಲ್ಲ ಕಂಡೋರ್ ಪಾಲ್ ಮಾಡಕ್ ಹೊರಟಿದ್ಯಾ? ಕೆಂಪಿ, ಆ ದೊಣ್ಣೆ ನಾಯ್ಕ ನಿಮ್ಮ ಅಣ್ಣ ಹೆಂಗೆ ಗಂಟೊಡ್ದು ಎಷ್ಟೊಂದು ಊಡ್ ಮಾಡ್ಕೊಂಡವನೆ ಗೊತ್ತಾ ನಿನ್ಗೆ? ಅವನ ಕೊಂಡ್ಕೊಂಡಿರೋ ಆಸ್ತಿನೆಲ್ಲ ಅವನ ಹೆಸರಿಗೆ ಬರ್ಕೊಂಡವನೆ. ಇವತ್ತಲ್ಲ ನಾಳೆ ನಾವು ಬೇರೆ ಆದ್ರೂ ನಿಮಗ್ ಕೊಡೋ ಪಾಲು ಕೊಪ್ರಿ ಚೂರು ಕೊಟ್ಟಂಗ್ ಕೊಡ್ತಾನೆ. ಆ ಚೂರು ಪಾಲು ತಗೊಂಡು ಮುಂದೆ ಅನ್ಭವಿಸೋದ್ ಕಷ್ಟನಾ? ಈಗ್ಲೇ ದೂರ ಮಾಡ್ಕೊಳ್ಳೋದನ್ ಕಲಿ. ಇಲ್ದೆ ಹೋದ್ರೆ ನಾಳೆ ನಮ್ ಮಕ್ಳು ಎಮ್ಮೆ ಎತ್ತು ಮೇಯಿಸ್ಕೊಂಡು ಅವ್ರು ಹಾಕಿದ್ದನ್ನ ತಿನ್ಕೊಂಡು ನಿನ್ನಂಗೆ ಕೋಲೆ ಬಸವಂತರ ತಲೆ ಅಲ್ಲಾಡ್ಸ್ಕೊಂಡಿರ್ಬೇಕಾಯ್ತದೆ. ನೀನ್ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ. ನಂಗೇನೋ ಕೆಂಪಿ ಹೇಳ್ದಂಗೆ ಕೇಳೋದೇ ಸರಿ ಅನ್ನಿಸ್ತಾ ಐತೆ. ನಂದು ಅದೇ ತೀರ್ಮಾನ ಬೈರಣ್ಣ. ಸುಂದ್ರಿ ಹೇಳ್ದಂಗೆ ಪಾಲ್ ತಗೊಳ್ಳದೆ ಒಳ್ಳೇದು ಅನಿಸ್ತದೆ. ಭೇಷ್ ಭೇಷ್. ಇವತ್ತು ನಾನು ನಿಮ್ಮನ್ನು ಮೆಚ್ಕೊಂಡೆ ಕಂಡಲ್ಲ, ಮೆಚ್ಕೊಂಡ್ಬಿಟ್ಟೆ. ಎಷ್ಟು ವರ್ಷ ನನ್ನ ಎದೆಲಿ ಇದೇ ಬೆಂಕಿ ತಗ ತಗ ಅಂತ ಉರಿತಾ ಇತ್ತು. ನನ್ ಸೌತಿ ಮಗ ರಾಮ 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 ಅವನು ಈ ಮನೆ ಯಜಮಾನಿಕೆ ಮಾಡೋದು ನೋಡಿ ನನ್ನ ಹೊಟ್ಟೆಲ್ ಹುಟ್ಟಿದ 3 ಗಂಡು ಮಕ್ಕಳಿಗೆ ಎಲ್ಲ ಅನ್ಯಾಯ ಮಾಡ್ಬಿಡ್ತಾನೋ ಅಂತ ನನ್ನ ಎದೆ ರಕ್ತ ಕೊತ ಕೊತ ಅಂತ ಕುದಿತಾ ಇತ್ತು. ಇವತ್ತು ತಣ್ಣಗಾಯ್ತು. ಕೆಂಪಿ, ಸುಂದ್ರಿ, ಹಸುರಲ್ಲೇ ತಿನ್ಸಿ ರೇಷ್ಮೆ ನೂಲ್ ತೆಗೆಯುವ ನಿಮ್ ಬುತ್ತಿ, ನಿಮ್ ತಂತ್ರ ಇಷ್ಟ್ರ ಮಟ್ಟಿಗೆ ಅದಲ್ಲ ಅಂತ ನನಗೆ ಬಹು ಸಂತೋಷ ಆಗ್ಬಿಟ್ಟೈತೆ ಕೊಂಡ್ರಮ್ಮ. ನಾನು ಮಾಡ್ಬೇಕಾದ ಕೆಲಸ ನೀವು ಮಾಡಿ. ಇವತ್ತು ನಿಮ್ಮಿಂದ ನನ್ನ ಮಕ್ಕಳು ಈ ಮನೆ ಯಜಮಾನಿಕೆ ಮಾಡಂಗ ಆಗದಲ್ಲ, ನನಗಷ್ಟೇ ಸಾಕು. ಅದೇ ಹಂಗಾರೆ ನಾನು ಸುಂದ್ರಿ ಶುರು ಮಾಡ್ಕಳಿ. ಸಮಯ ನೋಡಿ ಕಾಲಿ ಕೆರ್ಕೊಂಡು ಕಿತಾಪತಿ ತಮಟೆನ ಬಾರಿಸ್ಬಿಡಿ. ಹೋಗಿ ಉಫ್ ಅಂತ ದೀಪ ಆರಿಸಿ ನಿಮ್ ಗಂಡಂದ್ರ ಮೊಗ್ಲಾಗೆ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಹೋಗಿ.
ಗೆದ್ದುಬಿಟ್ಟೆ ಕಣೆ, ನೀನ್ ಗೆದ್ದುಬಿಟ್ಟೆ ಕಣೆ. ಬೂದಿ ಮುಚ್ಚದ್ ಕೆಳ್ಳದಂಗಿದ್ ನಿನ್ ಸೌತಿ ಬುದ್ಧಿನ ಕೊರಗೂ ತೋರ್ಬಿಟ್ಟಿಯಲ್ಲೇ. ನಿನ್ ತಾಯ್ತನ ನೋಡಿ ನಿನ್ ಕೈಲೇ ಬಾಯಿಗೆ ನೀರು ಬಿಡಿಸ್ಕೊಂಡು ಸಾಯ್ಬೇಕು ಅಂತಿದ್ದಲ್ಲೇ ತಾಟಿ ಕಿತ್ತಿ. ಸೌತಿ ಅಂದ್ರೆ ಸೊಡಗಿಚ್ಚಿರೋ ಸುಣ್ಕಲ್ಲು ಅಂತ ಇವತ್ತು ಗೊತ್ತಾಗೋಯ್ತು ಕಣೆ, ಇವತ್ತು ಗೊತ್ತಾಯ್ತು. ಗೊತ್ತಾಯ್ತು ತಾನೇ? ಇನ್ನು ಯಾಕಿಲ್ಲೇ ನಿಂತ್ಕೊಂಡಿದೀಯಾ? ಎದೆ ಒಳಗಿರೋ ಉಸುರು ಬುಂಡೆನ ಭದ್ರವಾಗಿಡ್ಕೊಂಡು ಬಂದ್ ತೆಪ್ಪಗ್ ಬಿತ್ಕೊಳ್ಳೋದ್ ಕಲಿ. ಫೋನ್ ರಿಂಗ್ ಆಗ್ತಿದೆ ತೊಳು. ಹಲೋ, ಯಾರು ಬೇಕಾಗಿತ್ತು? ಇದಾರೆ ಒಂದ್ ನಿಮಿಷ ಇರಿ. ಚಿಕ್ಕಪ್ಪ, ನಿನ್ಗೆ ಫೋನು. ಯಾರ್ದು? ಅದೇ ನಮ್ಮ ಫ್ಯಾಮಿಲಿ ಲಾಯರ್ ಲಕ್ಷ್ಮಣವ್ರು. ಲಕ್ಷ್ಮಣವ್ರ? ಹಲೋ. ಏನಪ್ಪಾ ಕೃಷ್ಣ, ಎಕ್ಸಾಮ್ ಹೇಗ್ ಮಾಡಿದ್ಯಾ? ಚೆನ್ನಾಗಿ ಮಾಡಿದೆ ಸರ್. ಗುಡ್ ಗುಡ್. ಬೈ ದ ಬೈ, ನಿನ್ಗೊಂದು ಸರ್ಪ್ರೈಸ್ ನ್ಯೂಸ್ ಕೊಡೋಣ ಅಂತಾನೆ ನಾನು ನಿಂಗೆ ಫೋನ್ ಮಾಡಿದ್ದು. ಸರ್ಪ್ರೈಸಾ? ಏನ್ ಸರ್ ಅದು? ಸ್ಪೆಷಲ್ ಆಗಿ ನಿನಗೊಂದು ಪಾರ್ಟಿ ಕೊಡೋಣ ಅಂತ. ಅದನ್ನೆಲ್ಲ ತಗೊಂಡು ನನಗೆ ಅಭ್ಯಾಸನೇ ಇಲ್ಲ ಸರ್. ಹೋಗ್ಲಿ ಬಿಡು, ನಿನಗೆ ಇಂಗ್ಲಿಷ್ ಪಾರ್ಟಿ ಬೇಡ ಅಂದ್ರೆ ಪ್ಯೂರ್ ಇಂಡಿಯನ್ ಪಾರ್ಟಿನೇ ಕೊಡ್ತೀನಿ. ಹಾ, ಸಂಜೆ ಲೊಕೇಶನ್ ಕರ್ಕೊಂಡು ನಮ್ಮನೆಗೆ ಬಂದ್ಬಿಡು. ಸರ್ ಅದು ಬರ್ಬೇಕಪ್ಪ, ಬರ್ಬೇಕು ಅಂದ್ರೆ ಬರ್ಬೇಕು. ಹಾ, ಇಡು ಫೋನ್ ಕೆಳಗೆ. ರೋಸಿ, ನನ್ನ ಆಂಬಿಷನ್ ಸಕ್ಸಸ್ ಆಗೋ ದಿನ ಹತ್ರ ಬಂದ್ಬಿಡ್ತು ಕಣೆ. ಹೇಗಿದೆ ನನ್ ಪ್ಲಾನ್? ತುಂಬಾ ಚೆನ್ನಾಗಿದೆ. ರೋಸಿ, ಏನೇ ನೀನು ನಮ್ ಡ್ಯಾಡಿ ತಾನೇ ಮಾತಾಡ್ತೀಯಾ? ನೋಡೆ ಇನ್ನ ಅಡಿಗೆ ಮನೆ ಸೇರ್ಕೊಂಡು ಅದೇನ್ ಮಾಡ್ತಾ ಇದೀರಿ ಗರ್ತೆರ? ಬೇಗ ಶುರು ಮಾಡ್ಕೊಳ್ಳಿ. ಒಣ್ಣ ಕಿಕ್ಕಿ ಅಂದೆ. ನಂಗೆ ಇನ್ನೊಂದು ಹಪ್ಳ ಹಾಕವಾ? ಲೇ, ತಟ್ಟೆಗಾಕಿ ತಿಂದೇಳ ನನ್ನ ಮಗನೇ. ನೀನ್ ಕೇಳ್ದಂಗೆಲ್ಲ ಕೊಡ್ಬೇಕಾದ್ರೆ ರಾಮ್ ನಾಯ್ಕನ ಅಪ್ಪನೆ ತಗೋಬೇಕು. ಏನ್ ಹೇಳ್ತಾ ಇದೀಯ ನೀನು? ಲೇ ಸುಂದ್ರಿ, ನಾನೇನಾರ ತೆಪ್ಪ ಹೇಳದ್ನಾ? ಇಲ್ವಲ್ಲ, ಮತ್ತೇಳು. ಇರೋದನ್ ತಾನೇ ಹೇಳ್ದೆ. ಅಪ್ಪಿ ತಪ್ಪಿ ಮನೆಗ್ ಬೆಂಕಿ ಬಿದ್ರು ಆರ್ಸಕ್ಕೂ ಅಪ್ನೆ ತಗೋಬೇಕು ಅಂತ ನನ್ಗೇನ್ ಗೊತ್ತಿಲ್ವಾ? ಬೈರಾ, ಕೆಂಪ, ಇವರಿಬ್ರು ಬಾಯಿ ಬಂದಾಗ ಏನೇನೋ ಮಾತಾಡ್ತಾ ಇದಾರೆ. ರಾಮ, ಅವ್ರಿಗೇನಾಗೈತೆ? ಅವ್ರಿಗೇನ್ ಬೇಕಾಗೈತೆ? ಅವ್ರಿಂಗ್ ಮಾಡಕ್ ಯಾರ್ ಕುಮ್ಮಕ್ಕೈತೆ? ನಿನಗೊಂದು ಗೊತ್ತಿಲ್ಲ ಕಣೋ. ಬೇಲಿನೇ ಎತ್ ಹೊಲ ಮೇಯ್ತಾ ಇದ್ ಕಣ್ಣ. ನೀನೇನು ಮಾತಾಡ್ಬೇಡ ರಾಮ. ಉಣ್ಣಕ್ಕೂ ನಿರಾಳ ಇಲ್ಲ ಈ ಮನೇಲಿ. ಈ ಅಂಗಿನ ತುತ್ತು ತಿನ್ನೋದ್ಕಿಂತ ನಮ್ ಕಾಲ್ ಮೇಲೆ ನಿಂತ್ಕೊಳ್ಳೋದು ಒಳ್ಳೇದು. ಎತ್ತು ಮುಸ ಇದನ್ನ